ದಶರಥರಾಮೇಶ್ವರ ದೇವಸ್ಥಾನವು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗುಡ್ಡದ ನೇರಲಕೆರೆ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನ ರಾಮಾಯಣದ ಕಥೆಯೊಂದಕ್ಕೆ ಸಂಬಂಧಿಸಿದೆ. ಶ್ರವಣ ಕುಮಾರನನ್ನು ದಶರಥನು ತಪ್ಪಾಗಿ ಬಿಲ್ಲಿನಿಂದ ಹೊಡೆದು ಕೊಂದ ನಂತರ ಶ್ರವಣ ಕುಮಾರನ ತಂದೆ ತಾಯಿ ದಶರಥನನ್ನು ಶಪಿಸಿದರು. ಆ ಶಾಪದಿಂದ ಮುಕ್ತಿಯಾಗಲು ದಶರಥನು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು. ಅದರ ಫಲವಾಗಿ ಈ ಸ್ಥಳವನ್ನು ದಶರಥರಾಮೇಶ್ವರ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನವು ಸ್ಥಳೀಯ ಭಕ್ತರಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಅಯೋಧ್ಯೆಯ ಶ್ರೀರಾಮ ಸಂಸ್ಕೃತಿ ಶೋಧ ಸಂಸ್ಥಾನ ನ್ಯಾಸ ತಂಡದ ಸದಸ್ಯರು 2017ರಲ್ಲಿ ದಶರಥ ರಾಮೇಶ್ವರ ವಜ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಐತಿಹ್ಯ ಹಾಗೂ ಶ್ರವಣ ಕುಮಾರ ಕಥೆ ಕೇಳಿದ್ದರು. ರಾಮಾಯಣಕ್ಕೆ ಸಂಬಂಧಪಟ್ಟ ಪವಿತ್ರ ತಾಣಗಳಲ್ಲಿ ಇದು ಒಂದು ಎಂದು ಗುರುತಿಸಿದ್ದರು. ಈ ಕಥೆಯು ರಾಮಾಯಣದ ಪ್ರಮುಖ ಘಟನೆಯೊಂದನ್ನು ಪ್ರತಿಬಿಂಬಿಸುತ್ತದೆ ಮತ್ತು ದಶರಥರಾಮೇಶ್ವರ ದೇವಸ್ಥಾನವು ಆಧ್ಯಾತ್ಮಿಕ ತೀರ್ಥಕ್ಷೇತ್ರವಾಗಿ ದಶರಥನ ಆಳ್ವಿಕೆ. ಅಯೋಧ್ಯೆಯ ರಾಜ ದಶರಥನು ತನ್ನ ಪ್ರಜೆಯ ಕಲ್ಯಾಣಕ್ಕಾಗಿ ಪ್ರಭಾವಶಾಲಿ ರಾಜ್ಯವನ್ನು ನಡೆಸುತ್ತಿದ್ದನು. ಅವನು 3 ಪತ್ನಿಯರಾದ ಕೌಸಲ್ಯ, ಸಹಾಯಿತ್ರ ಮತ್ತು ಕೈಕೇಯಿಯರನ್ನು ಹೊಂದಿದ್ದನು. ಅವರ ಸಂತೋಷಕ್ಕಾಗಿ ಮತ್ತು ರಾಜ್ಯದ ಸಮೃದ್ಧಿಗಾಗಿ ಶಿವನ ಆರಾಧನೆ ಮಾಡುತ್ತಿದ್ದನು. ಶ್ರವಣ ಕುಮಾರನ ಕಥೆ. ಶ್ರವಣ ಕುಮಾರನ ತಂದೆ ತಾಯಿಗಳು ಅಂಧರಾಗಿದ್ದು, ಅವರ ಮಗನ ಮೇಲೆಯೇ ಆಧಾರಿತರಾಗಿದ್ದರು. ಶ್ರವಣನು ತನ್ನ ಪಾಲಕರ ಸೇವೆಯಲ್ಲಿ ಸದಾ ನಿರತರಾಗಿದ್ದನು. ಒಂದು ದಿನ ಅವರು ತೀರ್ಥಯಾತ್ರೆಗೆ ತೆರಳಲು ನಿರ್ಧರಿಸಿದರು, ಮತ್ತು ಶ್ರವಣ ಕುಮಾರನು ತನ್ನ ತಾಯಿ ತಂದೆಯನ್ನು ಕುಂಬಿಯೊಂದರಲ್ಲಿ ಹೊತ್ತು ಯಾತ್ರೆಗೆ ಕರೆದೊಯ್ದನು. ದಶರಥನ ಶಾಪ. ಶ್ರವಣ ಕುಮಾರನು ನದಿಯ ಬಳಿ ನೀರನ್ನು ತುಂಬಲು ಹೋದಾಗ ರಾಜ ದಶರಥನು ಆನೆಯನ್ನು ಕೊಲ್ಲಲು ಬಿಲ್ಲು ಹಾರಿಸಿದನು. ಆದರೆ ಆ ಬಾಣವು ಶ್ರವಣನಿಗೆ ಬಿದ್ದಿತು. ತಾನು ಮಾಡಿದ ತಪ್ಪನ್ನು ಅರಿತು ದಶರಥನು ಶ್ರವಣನ ತಂದೆ ತಾಯಿಗಳ ಬಳಿ ಕ್ಷಮೆ ಕೇಳಲು ಹೋದನು. ಅವರಿಂದ ದಶರಥನಿಗೆ ಭಯಾನಕ ಶಾಪವಾಯಿತು, ನೀನು ಕೂಡ ನಿನ್ನ ಮಗನ ಬಾರದ ನೋವಿನಲ್ಲಿ ತೀವ್ರ ವ್ಯಥೆ ಅನುಭವಿಸು ಎಂದು. ಪಶ್ಚಾತ್ತಾಪ ಮತ್ತು ಶಿವನ ಆರಾಧನೆ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಗೊಂಡ ದಶರಥನು ಶಿವನ ಶರಣಿಗೆ ಹೋದನು. ಶಿವನನ್ನು ಆರಾಧಿಸಲು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಇದನ್ನು ದಶರಥ ರಾಮೇಶ್ವರ ಲಿಂಗ ಎಂದು ಕರೆಯಲಾಯಿತು. ರಾಮನ ವನವಾಸ ಮತ್ತು ಶಾಪದ ಪ್ರಭಾವ. ಶಾಪದ ಪರಿಣಾಮವಾಗಿ ದಶರಥನ ಪ್ರಿಯ ಪುತ್ರ ರಾಮನು ವನವಾಸಕ್ಕೆ ಹೋಗಬೇಕಾಯಿತು. ರಾಮನ ವಿಯೋಗವನ್ನು ತಾಳಲಾರದೆ ದಶರಥನು ಅಗ್ನಿ ಪ್ರವೇಶಿಸಿ ತನ್ನ ಪ್ರಾಣ ತ್ಯಜಿಸಿದನು.